ಕೃಷಿ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ 2 ದಿನಗಳ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ವಿವಿಧ ಅಪರೂಪದ ತಳಿಯ ಸಿರಿಧಾನ್ಯಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶರಣಪ್ಪ ಮುದಗಲ್, ಸಿರಿಧಾನ್ಯಗಳು ಕಡಿಮೆ ನೀರಿನಲ್ಲೂ ಹೆಚ್ಚು ಇಳುವರಿ ನೀಡಬಲ್ಲವು. ಆಧುನಿಕ ದಿನಗಳಲ್ಲಿ ಆರೋಗ್ಯ ಸುಧಾರಣೆಗೆ ಸಿರಿಧಾನ್ಯಗಳ ಬಳಕೆ ಅಗತ್ಯವಾಗಿದೆ ಎಂದರು. ಈ ರೀತಿ ಮಾಡೋದ್ರಿಂದ ನಮ್ಮ ಆಹಾರದಲ್ಲಿ ಬದಲಾವಣೆ ಆಗ್ತದೆ, ನಮ್ಮ ಆರೋಗ್ಯ ಸುಧಾರಿಸ್ತದೆ. ಜೊತೆಗೆ ಯಾರು ಬೆಳೀತಾ ಇದ್ದಾರೆ ಆ ಬೆಳೀತಕ್ಕಂಥ ರೈತರಿಗೂ ಸಹ ಒಂದು ರೀತಿ ನಾವು ಪ್ರೋತ್ಸಾಹ ಕೊಟ್ಟಾಗುತ್ತೆ. ನಂದಿಪುರ ಪುಣ್ಯಕ್ಷೇತ್ರದ ಮಹೇಶ್ವರ ಸ್ವಾಮೀಜಿ, ಸಕ್ಕರೆ ಕಾಯಿಲೆ ಇಂದು ಸಾಮಾನ್ಯವಾಗಿದೆ. ದೈಹಿಕ ಶ್ರಮದ ಜೊತೆಗೆ ಸಿರಿಧಾನ್ಯಗಳ ಬಳಕೆಯಿಂದ ಈ ರೋಗವನ್ನು ನಿಯಂತ್ರಿಸಬಹುದು ಎಂದರು. ಈಗ ಅವು ಮನುಷ್ಯ ತಿನ್ನಕ್ಕಾಯ್ತು 25-30 ವರ್ಷದ ಹಿಂದೆ ಹೋದಂದ್ರೆ ಈ ಸಕ್ಕರೆ ಕಾಯಿಲೆ ಶ್ರೀಮಂತರ ಕಾಯಿಲೆ ಆಗ್ತದೆ. ಎಲ್ಲೋ ಒಬ್ರು ಕೋಟಿಗೊಬ್ರು ಲಕ್ಷಕ್ಕೊಬ್ರು ಹುಡುಕ್ತಿದ್ವಿ. ಕಳೆದ 30 ವರ್ಷಗಳಿಂದ ಸಾವಯವ ಕೃಷಿಕ ವಸಂತ ಮಾಲವಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಸಾವಯವಕ್ಕೆ ಬಂದೆ, ಈಗ ಸಂಪೂರ್ಣ ನ್ಯಾಚುರಲ್ ಕೃಷಿ ಮಾಡ್ತಾ ಇದ್ದೀನಿ. ನಾನು ಈ ಮುಂಚೆ ಒಂದು 27 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಪತ್ರಿಕೆಯಲ್ಲಿ. ಮತ್ತು ಜೊತೆಗೆ ಮೂಲತಃ ನಾವು ಕೃಷಿ ಕುಟುಂಬದವರೇ, ನಮ್ಮ ತಾತನ ಕಾಲದಿಂದಲೂ ಕೃಷಿ ಕುಟುಂಬದವರು. ಈ ಬೋರ್ವೆಲ್ ಕಾನ್ಸೆಪ್ಟ್ ಇಲ್ಲದೆ ಇರುವಾಗ ಕಪಿಲಿ ನೀರು ಅಂತೇಳಿ ಮಾಡ್ತಾಯಿದ್ರು ನಮ್ಮ ತಂದೆಯೆಲ್ಲ. ಆವಾಗ ನಾವು ನಮ್ಮದೇ ತೋಟದಲ್ಲಿ ಬೆಳೆದಿದ್ದನ್ನು ತರಕಾರಿನ ನೇರ ಮಾರುಕಟ್ಟೆ ಮಾಡಿ ನನಗೆ ಪ್ರಾಕ್ಟೀಸ್